ಬಿಜಾಪುರದಲ್ಲಿ ಮನೆ ಐತೆ ಪಾಪ. 10 ಅಡಿ 20 ಅಡಿಗೆ 40 80 ಇದೆ. 45 ಅಡಿ ಇದೆ. 45 ಅಡಿ ಇದೆ. 2 ಮನೆಗೆ ಅಂಟಿಸ್ಕೊಂಡು ಕಟ್ಬಿಟ್ಟಿದ್ದಾರೆ. ಹೌದು. ಸೊ ಈ ಕಡೆ ಮನೆ ಉತ್ತರ ಪೂರ್ತಿ ಕ್ಲೋಸ್ ಆಗಿದೆ, ಈ ಕಡೆ ದಕ್ಷಿಣ ಕ್ಲೋಸ್ ಆಗಿದೆ, ಪಶ್ಚಿಮ ಕ್ಲೋಸ್ ಆಗಿದೆ. ಪೂರ್ವ ಒಂದೇ ಡೋರ್ ಇದೆ. ಪೂರ್ವ ಒಂದೇ ಡೋರ್ ಇದೆ. ಒಂದೇ ಡೋರ್ ಇದೆ. ಅದಕ್ಕೆ ಎಲ್ಲ ಗಂಡ್ಮಕ್ಳು ಜಾಸ್ತಿ ಹುಟ್ಟಾರ. ಹೌದು ಅಲ್ಲನ್ರಿ? ಪೂರ್ವ ಜಾಸ್ತಿ ಇದ್ದ ಪೂರ್ವ ಎನರ್ಜಿ ಇದ್ರೇನೆ ಗಂಡ್ಮಕ್ಳು ಜಾಸ್ತಿ. ಗಂಡ್ಮಕ್ಳು ಜಾಸ್ತಿ ಸರ್. ರೈಟ್. ದಕ್ಷಿಣ ಚೆನ್ನಾಗಿದ್ರೆ ಅಂದ್ರೆ ದಕ್ಷಿಣ ಉತ್ತರ ಚೆನ್ನಾಗಿದ್ರೆ ಹೆಣ್ಮಕ್ಳು ಜಾಸ್ತಿ ಆಗ್ತಾರೆ. ಹೌದೇನು ಸರ್? ನಮಸ್ಕಾರ ಸ್ನೇಹಿತರೆ. ನಮಸ್ಕಾರ ಸರ್. ಫ್ರೆಂಡ್ಸ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಮತ್ತೆ ಅಖಂಡ ವಾಸ್ತುಗೆ ಸ್ವಾಗತ. ಇವತ್ತು ನಾವು ಬಿಜಾಪುರದಲ್ಲಿದ್ದೀನಿ. ಇವ್ರ ಹೆಸರು ಬಸವರಾಜ್ ವಿದ್ವಾನ್. ಬಸವರಾಜ್ ವಿದ್ವಾನ್ ಅಂತ ತುಂಬಾ ದಿವಸದಿಂದ ನಮ್ಮನ್ನ ಫಾಲೋ ಮಾಡ್ತಾ ಇದಾರೆ. ಹೌದ್ರಿ. ಫೋನ್ ಮಾಡಿ ಕರೀತಾ ಇದ್ರೆ ಮಿಸ್ ಆಯ್ತು. 2 ಸಲ ಬಂದು ಹೋಗಿದ್ದೆ. ಮಿಸ್ ಆಗಿದೆ ಸರ್. ನಾನು ಕಾಲ್ ಮಾಡಿದ್ದೀನಿ ಸರ್. ಮಿಸ್ ಆಯ್ತು. ಬಿಜಾಪುರಕ್ಕೆ ಹೋಗಿ ಹೋಗ್ತಾ ಇದ್ದೆ ವಾಪಸ್. ನಂಗೆ ಈ ಸಲ ಹಿಡ್ಕೊಂಡ್ಬಿಟ್ರು. ಹಿಡ್ಕೊಂಡ್ಬಿಟ್ಟು ಸಿಕ್ಕಾಕೊಂಡ್ ಸರ್. ಈ ಸಲ ರೀ ತೋಟ ಕರ್ಕೊಂಡ್ ಬಂದಂತೆ ತೋಟದಲ್ಲಿ. ಯಾಕಂದ್ರೆ ಬೆಂಗಳೂರು ಅಂದ್ರೆ ಬಿಜಾಪುರದಲ್ಲಿ ಮನೆ ಐತೆ ಪಾಪ. 10 ಅಡಿ 20 ಅಡಿಗೆ 40 80 ಇದೆ. 45 ಅಡಿ ಇದೆ. 45 ಅಡಿ ಇದೆ. 2 ಮನೆಗೆ ಅಂಟಿಸ್ಕೊಂಡು ಕಟ್ಬಿಟ್ಟಿದ್ದಾರೆ. ಹೌದು. ಸೊ ಈ ಕಡೆ ಮನೆ ಉತ್ತರ ಪೂರ್ತಿ ಕ್ಲೋಸ್ ಆಗಿದೆ, ಈ ಕಡೆ ದಕ್ಷಿಣ ಕ್ಲೋಸ್ ಆಗಿದೆ, ಪಶ್ಚಿಮ ಕ್ಲೋಸ್ ಆಗಿದೆ. ಪೂರ್ವ ಒಂದೇ ಡೋರ್ ಇದೆ. ಪೂರ್ವ ಒಂದೇ ಡೋರ್ ಇದೆ. ಒಂದೇ ಡೋರ್ ಇದೆ. ಅದಕ್ಕೆ ಎಲ್ಲ ಗಂಡ್ಮಕ್ಳು ಜಾಸ್ತಿ ಹುಟ್ಟಾರ. ಹೌದು. ಅಲ್ಲನ್ರಿ? ಪೂರ್ವ ಜಾಸ್ತಿ ಇದ್ದ ಪೂರ್ವ ಎನರ್ಜಿ ಇದ್ರೇನೆ ಗಂಡ್ಮಕ್ಳು ಜಾಸ್ತಿ. ಗಂಡ್ಮಕ್ಳು ಜಾಸ್ತಿ ಸರ್. ದಕ್ಷಿಣ ಚೆನ್ನಾಗಿದ್ರೆ ಅಂದ್ರೆ ದಕ್ಷಿಣ ಉತ್ತರ ಚೆನ್ನಾಗಿದ್ರೆ ಹೆಣ್ಮಕ್ಳು ಜಾಸ್ತಿ ಆಗ್ತಾರೆ. ಹೌದೇನು ಸರ್? ಅದರಿಂದ ನಿಮ್ಗೆ 3 ಗಂಡ್ಮಕ್ಳು. 3 ಗಂಡು ಮಗ. 3 ಗಂಡು ಮಂದಿ. ನಾನು ನಿಮ್ದು ಈ ತರ ರಿಸರ್ಚ್ ಮಾಡ್ತಾ ಇರ್ತೀನಿ. ಹೌದು ಸರ್. ಯಾವ ತರ ಮನೆಯಲ್ಲಿ ಯಾವ ತರ ಮಕ್ಳಾಗಿದ್ದಾರೆ, ಹೌದು ಸರ್. ಹೌದು. ಯಾವ ತರ ಈ ಎನರ್ಜಿ ಇರುತ್ತೆ ಆತರ ನನ್ಗೆ ಗೊತ್ತಾಗುತ್ತೆ. ನಮ್ ತಂಗಿಗೂ 3 ಮಂದಿ ಗಂಡಸ್ ಮಕ್ಳು ಸರ್. ನೋಡಿ, ಯಾಕಂದ್ರೆ ಆ ಮಗು ಇಲ್ಲಿ ಬೆಳೆದೋಗಿದ್ಯಲ್ಲ. ಹೌದು ಸರ್. ಹ್ಞೂ. ಆ ಎಫೆಕ್ಟ್ ಅವ್ರಿಗೆ ಬೀಳುತ್ತೆ. ಬಿದ್ದ ಸರ್ ಅವ್ರಿಗೆ ರೀ. ಸೊ ಆ ಜೀನ್ಸ್ ಆ ಎನರ್ಜಿ ಎಲ್ಲ ಗಂಡ್ ಮಕ್ಳ ತರ ಇರುತ್ತೆ. ಗಂಡು ಮಕ್ಳ ತರ ಐತ್ರಿ. ಹೌದು. ಅದು ಪ್ರಕೃತಿಯಲ್ಲಿ ಇರೋದು. ಅದು ಹೌದು ಸರ್. ಹೌದು. ಪ್ರಕೃತಿಯಲ್ಲಿ ಎಲ್ಲ ಇದೆ. ಹೌದು. ನಾವ್ ಏನ್ ತಗೋಬೇಕು ಏನ್ ಬಿಡಬೇಕು ನಮ್ ಕೈಲಿದೆ. ಹೌದು ಸರ್. ಹೌದು ಅಲ್ವಾ? ಹೌದು. ಸೊ ನನಗೆ ನಿಮ್ ಮನೆ ನೋಡಿದ್ಮೇಲೆ ಎಲ್ಲ ಗಂಡು ಮಕ್ಳು. ಗಂಡು ಮಕ್ಳು ಟೋಟಲ್ ಎಷ್ಟು 9 ಜನ ಇದ್ದೀರಾ? 9 ಜನ ಸರ್. ಹ್ಞೂ ಸರ್. 9 ಜನ ಮಕ್ಳಿದ್ದಾರೆ. ಬಾಯ್ಲಿ ನೋಡಿ, ಈ ತರ ಎಲ್ಲ ಚಿಕ್ಕ ಹುಡುಗರೆಲ್ಲ. ಇವರೆಲ್ಲ ದೇಶಕ್ಕೋಸ್ಕರ, ದೇಶಕ್ಕೆ ಬೇಕು. ಇವರೆಲ್ಲ ದೇಶ ಸೇವೆ ಮಾಡಬೇಕು, ತಂದೆ ತಾಯಿ ಸೇವೆ ಮಾಡಬೇಕು, ಆಯ್ತಾ? ಭೂಮಿ ತಾಯಿ ಸೇವೆ ಮಾಡಬೇಕು ಅಲ್ಲಮ್ಮ? ಸೊ ಇಂಥವ್ರನ್ನೆಲ್ಲ ಪಾಪ ಆ ಮನೆಯಲ್ಲಿ 9 ಜನ ಮಕ್ಕಳನ್ನ ಹಾಕೊಂಡು ಎಲ್ಲ ಹಿಂಗೆ ಕತ್ತಿ ಸಿಕ್ಕೊಂಡಂಗಿದಾರೆ. ಅಲ್ಲಿ ಇಷ್ಟರಲ್ಲಿ ಉಸಿರೇ ಅರ್ಥ ಇಲ್ಲ. ಆ ಕಡೆ ಉಸಿರಿಲ್ಲ, ಈ ಕಡೆ ಇಲ್ಲ, ಆ ಕಡೆ ಇಲ್ಲ. ಆದ್ರೂ ಏನೋ ಇವ್ರು ನಿಮ್ ಕಾಲಕ್ಕೆ ಆಯ್ತು. ಆಯ್ತು ಸರ್. ಹ್ಞೂ ಸರ್. ಇವರೆಲ್ಲ ತಡೆಯಂಗಿಲ್ಲ. ಇವೆಲ್ಲ ಒಂಥರ ಫಾರಂ ಕೊಡಿದ್ದಂಗೆ ಇವು. ಹೌದು ಸರ್. ಹೌದ್ರಿ. ಒಂದು ಜ್ವರ ಬಂತು ಅಂದ್ರೆ ಮಕ್ಕೊಂಡ್ಬಿಡ್ತಾರೆ ಸರ್. ನೀವಾದ್ರೆ ಜ್ವರ ಬಂದ್ರೆ ಒಂದ್ ಒಳ್ಳೆ ಗಟ್ಟಿ ಹಸಿ ಖಾರ ಹಾಕಿ ರೊಟ್ಟಿ ತಿಂದ ಹಾಕಿ ಹೋಗ್ತಾ ಇರ್ತದ. ನಮ್ ತಾಯಿಯವ್ರು ತಿನ್ಸಾರಿ ನಮ್ಗೆ. ಅದೇ ಆಶೀರ್ವಾದ ಸರ್. ಅಷ್ಟೇ. ಅದರಿಂದ ಈ 9 ಜನ ಮಕ್ಕಳಿಗೋಸ್ಕರ ಹೌದು ಸರ್, ನಿಮ್ಗೆ ದೇವ್ರು ಏನಂದ್ರೆ ನಿಮ್ ತಂದೆ ದೇವ್ರು ಅವ್ರು ಇಷ್ಟೊಂದು ಜಮೀನ್ ಮಾಡೋಗಿದ್ದಾರೆ. 40 ಎಕರೆ ಜಮೀನ್. 40 ಎಕರೆ ಜಮೀನ್ ಇದ್ದು ನೀವು 9 ಜನ ಪ್ಲಸ್ ನೀವೊಂದಿಬ್ರು ಎಲ್ಲ 11 ಜನ ಸುಮ್ನೆ ಆ ಸಂಧಿಯಲ್ಲಿ ಕೂತ್ಕೊಂಡಿದ್ದೀರಲ್ಲ. ಹೌದು ಸರ್. 40 ಎಕರೆ ಜಮೀನ್ ಇಟ್ಕೊಂಡು ನನಗೆ ಆಶ್ಚರ್ಯ ಆಗ್ತದೆ. ನಮ್ಗೆ ಆಶ್ಚರ್ಯ ಆಗ್ಬಿಟ್ಟೆ ಸರ್. ನಿಮ್ಗೆ ಮೊದಲೇ ನಮ್ಗೆ ನೋಡಿ ಎಲ್ಲ ಬೇರೆ ಕಡೆ ಬೆಳೆ ನೋಡಿ. ಆ ಕಡೆ ತೋರಿಸು. ಎಲ್ಲ ದ್ರಾಕ್ಷಿ ಹಾಕೊಂಡು ತುಂಬಾ ಚೆನ್ನಾಗಿದ್ದಾರೆ ರೈತರು. ಎಲ್ಲರೂ ಚೆನ್ನಾಗಿದ್ದಾರೆ. ಎಲ್ಲರೂ ಚೆನ್ನಾಗಿದ್ದಾರೆ. ಎಲ್ಲ ಮನೆ ಕಟ್ಕೊಂಡು ಬೆಳೆ ಇಟ್ಕೊಂಡು ಚೆನ್ನಾಗಿದ್ದಾರೆ. ಇಲ್ಲಿ ನೀವ್ ಯಾಕೆ ಹಿಂಗಿದ್ದೀರಾ ಅಂತ. ಏನ್ ಸರ್ ವಾಸ್ತು ಪ್ರಭಾವ ನೀವ್ ಯಾಕೆ ಹಿಂಗ್ ಆಗ್ಬಿಟ್ಟಿದ್ದೀರಾ ಅನ್ನೋದು ನನಗೆ ಕ್ವಶನ್. ಬನ್ರಿ ನೀವು. ಅದ ಸಲ ಸರ್ ನಿಮ್ಮನ್ನ ಕಳಿಸಿದ್ದೀನಿ ಸರ್ ನಾನು. ನೋಡಿ ಇವ್ರ ಬ್ರದರ್, ನಮ್ಮ ವಿದ್ವಾನ್ ಅವರು ಬ್ರದರ್ ರಾಜಶೇಖರ್ ವಿದ್ವಾನ್. ಇವ್ರು ದೊಡ್ಡವರು, ಇವ್ರು ಚಿಕ್ಕವರು. ನೀವು ಹೈಟ್ ಪರ್ಸನಾಲಿಟಿ ನೋಡಿ, ಇವ್ರು ದೊಡ್ಡವರು ಅಲ್ವಾ? ನೀವೇ ದೊಡ್ಡವರು. ನೋಡಿ ನಿಮ್ 9 ಜನ ಮಕ್ಳಿಗೋಸ್ಕರ ನಾನು ಇವತ್ತು ಇಲ್ಲಿ ಪ್ಲಾನ್ ಹಾಕಿ ಕೊಡ್ತಾ ಇದ್ದೀನಿ. ಮನೆ ಕಷ್ಟನೋ ನಷ್ಟನೋ ಏನ್ ಮಾಡ್ತಿರೋ ಒಂದು ಗುಡಿಸ್ಲಾದ್ರೆ ಹಾಕೊಳ್ಳಿ. ಇಲ್ಲಿ ಬಂದ್ಬಿಡಿ ಫಸ್ಟ್. ಬಿಜಾಪುರ ಬೇಡ ಆದ್ರೆ ಸವಾಸ ಬೇಡ ಸರ್. ಏನ್ರಿ? ಅಲ್ಲಿ ಏನ್ ಐತ್ರಿ? ಮಕ್ಳು ಓದಕ್ ಒಂದ್ ಬಿಟ್ರೆ ಏನಿಲ್ಲ. ಇಲ್ಲೇ ಒಳ್ಳೆ ಶಾಲೆಗೆ ಹಾಕಿ ಓದ್ತಾರೆ. ಇಲ್ಲಿ ಈ ಮನೇಲಿ ಇದ್ಕೊಂಡು ನೀವು ಯಾವ ಶಾಲೆಗಾದ್ರೆ ಹಾಕಿ ಆಯ್ತು ಸರ್, ಓದ್ತಾರೆ. ಇದು ನೋಡಿ ಇಲ್ಲಿ ಹಾಕಿದೀನಿ. ಇದು ಸೌತ್ ವೆಸ್ಟ್. ಈಗ ಏನೇನಿದೆ? ತೆಂಗಿನ ಗಿಡ ಎಷ್ಟಿದಾವೆ? ತೆಂಗಿನ ಗಿಡ ಸರ್. ತೆಂಗಿನ ಗಿಡ 40-50 ತೆಂಗಿನ ಗಿಡ ಅದಾವ್ರಿ. ಮಾವಿನ ಗಿಡಗಳು ಅದಾವ್ರಿ. ಮತ್ತೆ ಕಬ್ಬು ಐತ್ರಿ, ಲಿಂಬೆನ್ ಅದಾವ್ರಿ. ಆದ್ರೆ ಎಷ್ಟು ದುಡ್ಡು ಆಗ್ತದೆ ಏನು ರಿಪ್ಲೇಸ್ಮೆಂಟ್ ಆಗ್ತಾ ಇಲ್ಲ ಸರ್. ಇಲ್ಲಿ ಡೆವಲಪ್ ಆಗ್ತಾ ಇಲ್ಲ. ಇಲ್ಲ ನೀವು ಈ ಜಮೀನ್ 40 ಎಕರೆ ಜಮೀನಲ್ಲಿ. ಹೌದು ಸರ್. ಬರೀ ತೆಂಗಿನ ಗಿಡ ಹಾಕ್ಬಿಟ್ರು ವರ್ಷಕ್ಕೆ 4 ಕೋಟಿ ಮಾಡ್ಬೋದು. ಹೌದು ಸರ್. 40 ಎಕರೆಗೆ 4 ಕೋಟಿ ಮಾಡ್ಬೋದು. ನಮ್ ಕಡೆ ಎಲ್ಲ ಅಷ್ಟೊಂದು ಮಾಡ್ತಾರೆ, ದುಡ್ಡು ಮಾಡ್ತಾರೆ. ಆಯ್ತಲ್ಲ? 40 ಎಕರೆಯಿಂದ ಏನ್ ಅನ್ಕೊಂಡಿರಿ? ಸರ್ ಭಾಳ ದೊಡ್ಡ ಜಮೀನು. ಎಕರೆಗೆ 100 ಗಿಡ. ಎಕರೆಗೆ 100. ಹೌದು ಸರ್. 40 ಎಕರೆಗೆ 4,000 ಗಿಡ ಆಗುತ್ತೆ. ಗಿಡ ರೀ. ಅಲ್ಲಿ ಏನೂ ಬೇಡ, ತೆಂಗಿನ ಗಿಡ ಮಾಡ್ಕೊಂಡ್ರೆ ಸಾಕು.
ಬೇರೆ ನೀವು ಬೆಳೆನೇ ಬೆಳೆಯೋದು ಬೇಡ, ಏನು ಬೇಡ್ರಿ ಯಾವ್ದು. ಅಷ್ಟು ಇದೆ 40 ಎಕರೆ. ಹೌದು ಸರ್. ದಯವಿಟ್ಟು ಇಲ್ಲಿ ಬಂದ್ಬಿಡಿ. ಇಲ್ಲಿ ಕೂತ್ಕೊಂಡಾಗ ನೀವು ಭೂಮಿ ನೋಡ್ತಾ ಇದ್ರೆ ನೀವು ಅದೇ ಕರಿತದೆ, ಬಾ ಹಾ ಬಾ ಬಾ ಅಂತ. ಹೌದು ಬಾ ಕರಿ, ಕೆಲಸ ಮಾಡು, ದುಡ್ಕೋ ತಿನ್ನು ಅಂತ ಹೇಳ್ತದೆ ಅದು. ಹೌದು ಸರ್. ನೀವೆಲ್ಲ ಇದ್ರೆ ಅದು ಕರಿಯಲ್ಲ, ಆಯ್ತಾ. ಈಗ ಎಲ್ ಶೇಪ್ ಕಾಂಪೌಂಡ್ ಹಾಕೋತೀನಿ, 50 ಅಡಿ ಈ ಕಾಂಪೌಂಡ್ ಹಾಕ್ಬಿಡಿ. ಆಯ್ತು ಸರ್. ನಾನು ನೆಕ್ಸ್ಟ್ ಬಂದಾಗ ಪ್ಲಾನ್ ತಗೊಂಡ್ ಬರ್ತೀನಿ. ಯಾಕಲ್ಲ ಸರ್, ಪ್ಲಾನ್ ತಗೊಂಡ್ಬಂದು ನೀಟಾಗಿ ಪ್ಲಾನ್ ಮಾಡಿ ಸರ್ ಮನೆ ಚಾಲು ಮಾಡಿ ಬಂದು ಚಾಲು ಮಾಡ್ಬಿಡೋಣ. ಈಗ ಆಲ್ರೆಡಿ 2-3 ನಡೀತಾ ಇದೆ ನಮ್ಮ ಬಿಜಾಪುರದಾಗ, ಬರ್ತಾನೆ ಇರ್ತೀನಿ. ಹೌದು ಸರ್. ತಿಂಗಳಿಗೆ ಒಂದ್ಸಲ ಬರ್ತೀನಿ. ಹ್ಞೂ ಸರ್. ಸೊ ನೆಕ್ಸ್ಟ್ ಮಂತ್ ಪ್ಲಾನಿಂಗ್ ರೈಟ್ ಸರ್, ಮಾರ್ಕಿಂಗ್ ಮಾಡ್ಬಿಡೋದು. ಹೌದು ಸರ್. ಆಯ್ತಾ, ಏನೋ ಮಾಡಿ ಕಟ್ಟೋಣ. ಯಾಕಲ್ಲ ಸರ್, ಸಾಲ ಮಾಡೋದು ಏನೋ ಮಾಡೋದು, ಏನೋ ಮಾಡಿ ಕಟ್ಟಿ ಇಲ್ಲ 1 ಎಕರೆ ಜಮೀನ್ ಮಾರಾದ್ರೂ ಮಾಡ್ಬಿಡೋಣ. ಯಾಕಲ್ಲ ಸರ್, ಒಟ್ಟು ಅಭಿವೃದ್ಧಿ ಆಗುನ್ ಸರ್. ಅಷ್ಟೇ, ಮನೆ ಮಾಡ್ಬಿಡೋಣ. ಆಯ್ತು ಸರ್. ಒಳ್ಳೆ ಮನೇಲಿ ಕೂತ್ಕೊಂಡ್ರೆ ಮಕ್ಳೆಲ್ಲ ಒಳ್ಳೆ ದಾರಿಗೆ ಹೋಗ್ತಾರೆ. ಹೋಗ್ಲಿ ಸರ್, ಹೋಗ್ಲಿ. ಆಯ್ತಾ. ಆಯ್ತು ಆ ಕೆಟ್ಟ ಮನೇಲಿ ಕೂತ್ಕೊಂಡು ಎಲ್ಲ ಜಮೀನ್ ಮಾರ್ಕೊಳ್ಳೋ ಬದಲು ಹೌದು ಹಂಗೆ ಒಳ್ಳೆ ಮನೆಗೋಸ್ಕರ 1 ಎಕರೆ ಮಾರ್ಕೋರಿ. ರೈಟ್ ಸರ್, ಹೌದು. ಏನ್ ತೊಂದ್ರೆ ಇಲ್ಲ, ತಪ್ಪಿಲ್ಲ. ಆಯ್ತಾ, ಇದನ್ನ ಸೆಟ್ ಮಾಡೋಣ. ಯಾಕಲ್ಲ ಸರ್, ನಾರ್ತ್ ಈಸ್ಟ್ ಅಲ್ಲಿ ಸಂಪೆಲ್ಲ ತೆಗಿತೀಯಲ್ಲ, ಹ್ಞೂ ಸರ್. ಆ ತೆಗೆದೆಲ್ಲ ಸೆಟ್ ಮಾಡಿ ಹಿಂದೆ ಎಲ್ಲ ಹೈಟ್ ಮಾಡ್ಕೊಂಡು ಹಿಂದೆ ಹೈಟ್ ಮಾಡ್ಬಿಡ್ತೀವಿ ಸರ್. ಹೈಟ್ ಮಾಡೋಣ. ಹ್ಞೂ ಸರ್. ಇಲ್ಲೇ ನಿನ್ನು ವರ್ಷಕ್ಕೆ 1 ಕೋಟಿ ದುಡಿಬೇಕು. ನಿಮ್ಮ ಆಶೀರ್ವಾದ ಆಗಲಿ ಸರ್, ಮಾಡ್ತೀನಿ. ವರ್ಷಕ್ಕೆ 1 ಕೋಟಿ ದುಡಿಬೇಕು. ನಿನ್ಗೆ ಐಡಿಯಾ ಕೊಡ್ತೀನಿ ನಾನು. ಯಾಕಲ್ಲ ಸರ್, ಫಸ್ಟ್ ಒಳ್ಳೆ ಜಾಗಕ್ಕೆ ಬರ್ಬೇಕು, ಆ ಮನೆ ಬಿಟ್ಟು. ಬರ್ತೀನಿ ಸರ್, ಬರ್ತೀನಿ ಸರ್, ಅವಶ್ಯ. ಆಯ್ತಾ, ಅವಶ್ಯ ಬರ್ತೀನಿ. ಏನು ಸಿಕ್ಲಿಲ್ವಾ, ಈ ತರ ಶೆಡ್ ಹಾಕೊಂಡ್ಬಿಡು. ಹ್ಞೂ ಸರ್. ಶೆಡ್ ಹಾಕ್ಬಿಟ್ಟು ಆಲೂ ಬ್ರಿಕ್ಸ್ ಅಲ್ಲೋ ಏನ್ರಲ್ಲೋ ಈ ರೆಡಿಮೇಡ್ ವಾಲೆ ಬರುತ್ತೆ, ವಾಲೆ ಎತ್ಬಿಡು. ಬರ್ತದ ಇಲ್ಲಿ ಬಂದ್ಬಿಡ್ರಿ ಒಟ್ಟ. ಯಾಕಲ್ಲ ಸರ್, ಆಮೇಲೆ ಬೇಕಾದ್ರೆ ನೀವು ಕಟ್ಕೋಬರ್ ಮನೆ. ಆಯ್ತು ಸರ್. ಆಯ್ತಾ. ಹಿಂಗೆ ಫಸ್ಟ್ ಅಲ್ಲಿಂದ ಅಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ರೈಟ್ ಸರ್. ಇಲ್ಲಿಗೆ ಫಸ್ಟ್ ಅಲ್ಲಿಂದ ಚಾಲು ಮಾಡೋದು, ಇಲ್ಲಿ ಚಾಲು ಮಾಡೋದು ಸರ್. ಅದು ಕಾಂಪೌಂಡ್ ಹಾಕೋದ್ರೆ ಕಾಂಪೌಂಡ್ ಇಲ್ಲೇ ಸ್ಟಾರ್ಟ್ ಮಾಡ್ಬೇಕು. ಅಲ್ಲಿಂದ ಇಲ್ಲಿಂದ ಹಂಗೋಗ್ಲಿ, ಇಲ್ಲಿಂದ ಹಿಂಗ್ ಬರ್ಲಿ. ರೈಟ್ ಸರ್. ಇಬ್ರು ಸ್ಟಾರ್ಟ್ ಮಾಡ್ಸ್ರಿ. ಇಲ್ಲಿಂದ ಒಂದೊಬ್ರು ಅಲ್ಲಿಂದ ಮಾಡ್ಲಿ. ಈ ಎಳ್ಳ ತುಂಬಿಸ್ರಿ. 50 kg ಕಲ್ಲುಪ್ಪು, 1 kg ಬಿಳಿ ಸಾಸಿವೆ, 1 kg ಅರಿಶಿನ ಚೆಲ್ಬಿಟ್ಟು ಚೆನ್ನಾಗಿ ನೀರ್ ಬಿಡ್ರಿ. ಹಂಗ್ 3 ಸರಿ ಮಾಡ್ರಿ. ರೈಟ್ ಸರ್. ಲಾಸ್ಟ್ ಅಲ್ಲಿ ನವಧಾನ್ಯಗಳು 1 5 kg ತಗೋಬರ್ರಿ. ಹ್ಞೂ ಯಾಕಲ್ಲ ನವಧಾನ್ಯಗಳು ಬರ್ತಾವಲ್ಲ ಅಂಗಡಿಯಲ್ಲಿ, ಅದು ಚೆಲ್ಬಿಡ್ರಿ. ರಾತ್ರಿ ನೆನ್ಸಾಕ್ಬೇಕು ಬಕೆಟ್ ಆಗಿ. ಹ್ಞೂ ನೆನ್ಸು ಬೆಳಗ್ಗೆ ತಂದು ಚೆಲ್ರಿ. ಚೆಲ್ಲಿ ನೀರ್ ಬಿಡ್ರಿ. ರೈಟ್ ಸರ್. ಮತ್ತೆ ಅದು ಮೊಳಕೆ ಬರ್ತಾವಲ್ಲ, ಅದು ಹಸುಗ್ ಹಾಕ್ರಿ. ರೈಟ್. ಸೊ ಇದರ ದೋಷ ಏನಾದ್ರು ಇದ್ರೂ ಅದು ತಗೊಂಡ್ಬಿಡ್ತವೆ. ಹಸು ತಗೋತದೆ. ಇದು ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ. ಇದೆಲ್ಲ ನೀಟಾಗಿ ಸರಿ ಮಾಡ್ಬಿಡ್ರಿ. ಆಮೇಲೆ ನಾನು ನಿಮ್ ಪ್ಲಾನ್ ಹಾಕೊಂಡ್ ಬರ್ತೀನಿ. ಯಾಕಲ್ಲ ಸರ್. ಓಕೆ, ಫಸ್ಟ್ ಕ್ಲಾಸ್ ಆಗ್ತದೆ. ಯಾಕಲ್ಲ ಸರ್, ಮಾತಾಡಂಗಿಲ್ಲ. ಆಮೇಲೆ ಅದಿದೆಯಲ್ಲ ಹಿಂದೆಗಡೆ ಅದು, ಹ್ಞೂ ಸರ್. ಅದಕ್ಕೊಂದು ನಾವು ಏನಾದ್ರು ನೆಕ್ಸ್ಟ್ ಒಂದೆಲ್ಲ ಹತ್ರ ಮರ ಹಾಕೋಣ. ಹ್ಞೂ ಸರ್. ಫುಲ್ ಬಿದ್ರಗಿದ್ರ ಹಾಕ್ಸ್ಬಿಡೋಣ. ಅಲ್ಲಿಂದ ಅಲ್ಲಿವರೆಗೂ ಹೈಟ್ ಆಗೋಂಗಿ. ಅಲ್ಲಿಂದ ತೆಗೆದು ಸೌತ್ ವೆಸ್ಟ್ ರೈಟ್ ಬಿದ್ರ ಹಾಕೊಂಡ್ಬಿಡ ನೀಟಾಗಿ ಕಾಲುವೆ ತರ ಮಾಡಿ. ಅವಾಗ ನಿಮ್ಗೆ ಫುಲ್ ಸೌತ್ ವೆಸ್ಟ್ ಹೈಟ್ ಆಗಿಬಿಡ್ತದೆ ಸರ್. ಹೈಟ್ ಆಗ್ಬಿಡ್ತದೆ. ನಿಮ್ಗೆ ಮನೆಗೂ ಚೆನ್ನಾಗಿರ್ತದೆ. ಈ ಪಕ್ಕದಲ್ಲಿ ಒಂದು ಗ್ಯಾರೇಜ್ ಅಂದ್ರೆ ಒಂದು ಗೋಡನ್ ಹಾಕಿ ಫ್ಯೂಚರ್ ಏನಾದ್ರು ಮಾಡ್ಬೋದು. ಗೋಡನ್ ಮಾಡೋಣ ಏನ್ರಿ. ಅದು ಹಸು ಶೆಡ್ ಆಗಿರ್ಬೋದು, ಬೇರೆ ಇನ್ನೇನಾದ್ರು ಗೋಶಾಲೆನೋ ಏನೋ ಒಂದು ಮಾಡೋಣ. ಅವಾಗ ನಿಮ್ಗೆ ಅದು, ಯಾಕಂದ್ರೆ ಇದು ಕಮರ್ಷಿಯಲ್ ಪ್ಲೇಸ್ ಇದೆ. ಹೌದು ಸರ್. ಸುಮ್ನೆ ಹೈಟ್ ಮಾಡಿ ಗೋಡನ್ ಮಾಡಿದ್ರೆ ಯಾರಿಗನ್ನ ಕೊಡ್ಬೋದು ಬಾಡಿಗೆ. ಹೌದ್ರಿ, ಅವರೇ ಬರ್ತಾರ. ಇಲ್ಲ ನೀವೇನೋ ಮಾಡಿರಿ. ಓಕೆನಾ. ಆ ಕಡೆ ರೋಡ್ ಸಿಗುತ್ತೆ ಅಂತೀರಾ, ಅಲ್ಲಿಂದಾನು ಕೊಡ್ಬೋದು ರೋಡ್. ಇಲ್ಲೂ ರೋಡ್ ಐತಿ. ಇಲ್ಲಿ 2 ರೋಡ್ ಐತಿ. ಅವ್ರಿಗೊಂದು ಲಾರಿ ಹೋಗಕ್ ಜಾಗ ಬಿಟ್ಟು ಮಾಡ್ಕೊಟ್ಬಿಟ್ರೆ ಆಟೋಮೆಟಿಕ್ ತಗೊಂಡ್ ಹೋಗ್ಬಿಡ್ತಾರೆ. ಯಾರಿಗೆ ಗೊಬ್ಬರ ಹಾಕ್ತಾರೆ, ಹೌದ್ರಿ, ಅವ್ರ ಶೆಡ್ ಗೆ ಬೇಕಲ್ಲ ಅವ್ರಿಗೆಲ್ಲ. ಸೊ ಹಂಗ್ ಮಾಡ್ರಿ, ಒಳ್ಳೇದ. ಹಸು ಎಷ್ಟಿದಾವೆ? 5 ಇದಾವ ಸರ್. 4 ಇದಾವ್ರಿ. 5 ಇದಾವ? 4 ಇದಾವ ಸರ್. ಏನು ಬರೀ ಮನೆಗೆ ಮಾತ್ರ ಕರ್ಕೊಂತೀರಿ? ಇನ್ನೂ ಸಣ್ಣ ಇದಾವ ಸರ್. ಮನೆ ಸಲುವಾಗಿ ತಂದೇವ್ರಿ. ಇನ್ನೂ ಸಣ್ಣ ಇದಾವ್ರಿ. ಸಣ್ಣ ಇದಾವೆ. ಗೋಟ್ ಫಾರ್ಮ್ ಐತ್ರಿ ಇದು. ಐತೆ ಗೋಟ್ ಫಾರ್ಮ್. ಐತ್ರಿ. ನೋಡ್ರಿ ಅಲ್ಲಿ ಹೋಗೋಣ. ಇಲ್ಲಿ ಯಾರು ಇರ್ತಾರೆ ಶೆಡ್ಡಾಗ? ಇಲ್ಲಿ ಇವ್ರಿಗೆ ಇಟ್ಟಿರಿ. ಫ್ಯಾಮಿಲಿ ಇಟ್ಟಿದ್ರ? ಲೇಬರ್ ಇಟ್ಟಾರ, ಫ್ಯಾಮಿಲಿ ಇದಾರೆ. ನೋಡಿ ಇದೆಲ್ಲ ಹಿಂಗೆಲ್ಲ ಗಲೀಜ್ ಇರಬಾರ್ದ್ರಿ. ಕುರಿಗೂ ರೋಗ ಬರ್ತವೆ. ಹೌದು ಸರ್. ಹೌದ್ರಿ. ಇದೆಲ್ಲ ಕೆಳಗಡೆ ಎಲ್ಲ ಕ್ಲೀನ್ ಆಗಿರ್ಬೇಕು. ಹ್ಞೂ ಸರ್. ಇಲ್ಲಾಂದ್ರೆ ಕುರಿನೂ ನಮ್ಮ ಥರನೇ ಅಲ್ವಾ ಇದು? ಹೌದು ಸರ್, ಅವು ನಮ್ಮ ಥರ ಆಗಲಿ. ಕ್ಲೀನ್ ಆಗಿರ್ಬೇಕು. ಲೇಬರ್ ಇದ್ದಾರೆ ಸರ್, ಇಲ್ಲೇ ಇರ್ತಾರೆ. ಎಲ್ಲ ಮೇಕೆ ಇದಾವೆ? ಹ್ಞೂ ಸರ್. ಕುರಿ ಇದಾವ್ರಿ. ಕುರಿ ಇಲ್ಲ? ಕುರಿ ಇಲ್ಲ ರೀ. ಶೆಡ್ ಗಿಡ್ ಎಲ್ಲ ಜಬರ್ದಸ್ತ್ ಮಾಡಿದಿರಿ. ಎಲ್ಲ ಮಾಡಿದ್ರು ಸರ್, ಸಿಕ್ಕಾಪಟ್ಟಿ. ಎಲ್ಲ ಏನ್ ಮಾಡ್ಬೇಕು ಅದೆಲ್ಲ ಮಾಡೋದಕ್ಕೆ. ಅದೇ ನೋಡಿ, ಏನು ಸುಮ್ಮನೆ ಸುಮ್ಮನೆ ಎಲ್ಲ ಮೇದ್ರೆ ಏನು ಅವ್ರಿಗೆ ಸಂಬಳನೂ ಸಾಲಲ್ಲ. ಏನು ಇಲ್ಲ ರೀ. ನೀವು ಬರ್ರಿ. ಈಗ ಇದೆಯಲ್ರಿ ಇಲ್ಲಿ ಸೌತ್ ವೆಸ್ಟ್ ಅಂದ್ರೆ ಇದು. ಹೌದು ಸರ್. ಹ್ಞೂ ರೀ. ನೋಡಿ ಆ ಕಂಬ ಐತಲ್ಲ, ಅಲ್ಲಿಂದ ಇದು ಫುಲ್ ಕ್ಲೋಸ್ ಮಾಡ್ರಿ. ರೈಟ್. ಅದು ಇಲ್ಲಿಂದ ಇಲ್ಲಿ ಕ್ಲೋಸ್ ಮಾಡ್ರಿ. ಶೀಟ್ ಹಾಕ್ರಿ. ಶೀಟು ಆತರ ಇಲ್ಲೆಲ್ಲ ವೇಸ್ಟ್ ಶೀಟ್ ಇದಾವಲ್ಲ, ಅದನ್ನ ಹಿಂಗ್ ತುಂಬಿಸ್ರಿ. ಹ್ಞೂ ಸರ್. ಸ್ವಲ್ಪ ಅಭಿವೃದ್ಧಿ ಆಗ್ತವೆ. ಮರಿ ಎಲ್ಲ ಸಾಯಲ್ಲ, ಮಕ್ಳೆಲ್ಲ ಜಾಸ್ತಿ ಮರಿ ಸಾಯಲಾಕತ್ತವ ಸರ್. ಮರಿ ಸತ್ತೋಗ್ತವೆ. ಅದನ್ನ ಸೆಟ್ ಮಾಡ್ರಿ ನೀವು. ಆ ಕಡೆ ಈ ಕಡೆ ಮೆಸ್ ಮಾಡ್ಬಿಟ್ರೆ ಅದಿರ್ಲಿ. ನೋಡಿ ಈ ಕಡೆ ಹಾಕಿರಿ ನೀವು. ಅದೇ ದೊಡ್ಡ ಪ್ರಾಬ್ಲಮ್ ಆಗಿದೆ. ಈ ಕಡೆ ಹಾಕ್ಬಿಟ್ಟಿ. ಇದು ಖುಲ್ಲ ಆಗ್ಬೇಕಿತ್ತು ಸರ್. ಅದು ಉತ್ತರ ಖುಲ್ಲ ಆಗ್ಬೇಕು. ಉತ್ತರ ಫುಲ್ ಕ್ಲೋಸ್ ಮಾಡಿರಿ. ಇಲ್ಲಿ ಓಪನ್ ಮಾಡಿದೀವಿ. ಆಯ್ತಾ. ಇದನ್ನೆಲ್ಲ ಅದು ಇರ್ಲಿ ಬೇಕಾರೆ. ಹ್ಞೂ ಸರ್.
ಇನ್ನೊಂದು ಈ ತರ ಶೀಟ್ ಎಲ್ಲ ಇಂಥ ಶೀಟ್ ಅದಾವ ಸರ್ ಹಾಕಿಬಿಡ್ತೀನಿ ಹಾ ಇಲ್ಲಿಂದ ಅಲ್ಲಿವರೆಗೆ ಹಾಕಿ ಆ ಕಂಬದ ಆ ಮೂಲೆಯಲ್ಲಿ ಹಂಗೆ ಇರ್ಲಿ ಮತ್ತೆ ಹ್ಞೂ ಸರ್ ಅಲ್ಲಿಂದ ಹಿಂಗೆ ರೈಟ್ ಸರ್ ಈ ಕಂಬ ಹಿಂಗೆ ಹಾಕ್ಬಿಟ್ರೆ ಮೂಲಿ ತಕ್ಕರಿ ಹ್ಞೂ ಸ್ವಲ್ಪ ನಿಮ್ಗೆ ಒಂದು 2-3 months ಅಲ್ಲಿ ಸ್ವಲ್ಪ ಸೆಟ್ರೇಟ್ ಆಗುತ್ತೆ. ಇಲ್ಲ ನಿಮ್ ಮನೆಗ್ ದುಡ್ಡು ಬರೋ ಇದಿಲ್ವಲ್ಲ ಏನೂ ಇಲ್ಲ ಸರ್ ಇಲ್ಲ ಮತ್ತೆ ಹ್ಞೂ ರೀ ಹೌದ್ರಿ ಮನೆಗ್ ದುಡ್ಡು ಬರೋ ಯೋಗ ಇದ್ರೆ ಹಾ ಹ್ಞೂ ಇದೆಲ್ಲ ಮಾಡಿಸ್ತದೆ ಚೆನ್ನಾಗ್ ಆಗ್ತದೆ. ಇದೇನೋ ಮಾಡಿಸಿಲ್ಲ ರೀ ಮತ್ತೆ ಅಲ್ಲೇ ಯೋಗ ಇಲ್ಲ ಅಂದ್ಮೇಲೆ ಇಲ್ಲಿ ಅದಕ್ಕೆ ನೀವು ಫಸ್ಟ್ ಕಾಂಪೌಂಡ್ ಹಾಕಿ ಹ್ಞೂ ಸರ್ ಇದನ್ನ ಬಂದ್ ಮಾಡಿ ಹ್ಞೂ ಸರ್ ನಾನು ಹೇಳ್ದಂಗೆ ಮಾಡ್ಬಿಡಿ. ರೈಟ್ ಸರ್ ಸರ್ ನಾನು ಇದನ್ನ ಇಲ್ಲೇ ಮುಂದೆ ಇಲ್ಲೇ ಇಲ್ಲೋ ಅಥವಾ ಇದನ್ನ ಬೇರೆ ಶಿಫ್ಟ್ ಮಾಡಿಬಿಡ್ರಿ ಸದ್ಯಕ್ಕೆ ಇರ್ಲಿ ಇಲ್ರಿ ಸದ್ಯಕ್ಕೆ ಆಮೇಲೆ ಅಲ್ಲೇ ಬೇರೆ ಕಡೆ ಸೆಟ್ ಮಾಡೋಣ. ರೈಟ್ ಸರ್ ನೀವು ಒಳ್ಳೆ ಪ್ಲೇಸ್ ಅಲ್ಲಿ ಕೂತ್ಕೊಂಡಾಗ ಡಿಸೈಡ್ ಮಾಡ್ಬೇಕು. ರೈಟ್ ಸರ್ ರೈಟ್ ಸರ್ ರೈಟ್ ಸರ್ ಅಲ್ಲಿವರೆಗೂ ನೀವು ಡಿಸಿಷನ್ ಏನ್ ತಗೋಬಾರ್ದು. ಯಾಕೆ ಬರಲ್ಲ ಸರ್ ಓಕೆ ಆಯ್ತು ಸರ್ ಅಲ್ಲೇ ಮಾಡೋಣ. ಆಯ್ತು ಸರ್ ಅಲ್ಲಿ ಸೆಟ್ ಮಾಡ್ಬಿಟ್ಟು ಇದನ್ನ ಸರಿ ಮಾಡೋಣ. ಇದು ಆಮೇಲೆ ನೋಡ್ಕೊಳ್ಳೋಣ. ಆಯ್ತು ಸರ್ ಇಲ್ಲಿ ಬಂದು ನಿಮ್ಗೆ ಏನೇನ ಬೇರೆ ಬೇರೆ ಐಡಿಯಾ ಬರುತ್ತೆ ಇನ್ನ ಆಯ್ತು ಹ್ಞೂ ಒಂದೇ ಅಲ್ಲ ಬೇರೆ ಐಡಿಯಾ ಹ್ಞೂ ಸರ್ ನಿಮ್ಗೆ ಆಟೋಮೆಟಿಕ್ ಇಲ್ಲಿ ಬಂದು ಕೂತ್ಕೊಂಡಾಗ ಮೈಂಡ್ ಓಡ್ತದೆ. ರೈಟ್ ಸರ್ ಇಲ್ಲಾಂದ್ರೆ ಏನ್ ದಾರಿ ಕಾಣಂಗಿಲ್ಲ. ಏನು ಕಾಣ್ತಾ ಇಲ್ಲ ರೀ. ಇಲ್ಲಿ ಬಂದು ಸೆಟ್ ಮಾಡಿ ಇಲ್ಲಿ ಅಡಿಗೆ ಮಾಡ್ಕೊಂಡು ತಿನ್ನಕ್ ಸ್ಟಾರ್ಟ್ ಮಾಡಿರಿ. ಹ್ಞೂ ಸರ್ ಎಲ್ಲ ಪ್ಲಾನಿಂಗು ಸೂಪರ್ ಆಗಿ ಸಾಕ್ತದೆ. ಹಾ ನೋಡಿ ಎಷ್ಟು ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಿರಲ್ಲ. ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡಿವ್ ಸರ್ ಎಲ್ಲ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಮಾಡಿಲ್ರಿ. ಅದೇ ಅದೇ ಎಷ್ಟು ತೋಟ ಆಯ್ತು ನೋಡಿ ತೋಟ ತುಂಬ ರೊಕ್ಕ ಹಾಕಿವ್ರಿ ಎಲ್ಲ ರೀ. ಅದ್ರ ಏನೋ ಅಭಿವೃದ್ಧಿ ಇಲ್ಲ ರಿಟರ್ನ್ಸ್ ಇಲ್ಲ ರಿಟರ್ನ್ಸ್ ಇಲ್ರಿ ಒಟ್ಟೆ ರೀ. ನೋಡಿ ಇದೆಲ್ಲ ಹಾಕಿದ್ರೆ ಟೇಕ್ ಮರಗಳು ಎಲ್ಲ ಟೀಕ್ ಅದಾವ್ರಿ ಸರ್ ಎಲ್ಲ ಟೀಕ್ 800-900 ಮರ ಅದಾವ ಸರ್ ಟೀಕ್ ರೀ. ಎಷ್ಟು 900 ಇದಾವ ಸರ್ 900 ಟೀಕ್ ಇದಾವೆ. ಹ್ಞೂ ಸರ್ ದಪ್ಪ ಎಷ್ಟು ವರ್ಷ ಆಗಿದೆ ಹಾಕಿ? ಈಗ 13-14 ವರ್ಷ ಆಗಿದೆ ಸರ್. 14 ವರ್ಷ. ಹ್ಞೂ ಸರ್ ಇನ್ನ ಏನು ಇದಿಲ್ಲ ಪ್ರಯೋಜನ ಇಲ್ಲ. ಇನ್ನ ಏನು ಪ್ರಯೋಜನ ಇಲ್ಲ ಸರ್ ಇನ್ನು. ಎಲ್ಲ ಗಿಡಗಳು ಇದಾವ. ಇದಾವ ಸರ್ ಗಿಡಗಳು ಇದಾವ್ರಿ. ಮಾವಿನ ಗಿಡ ಎಲ್ಲ ಇದಾವ. ಹ್ಞೂ ರೀ. ಅದು ಕಬ್ಬು ಹಾಕಿರಿ ಆ ಕಡೆ? ಕಬ್ಬು ಸರ್. ಎಷ್ಟು ಹಾಕಿರಿ? ಕಬ್ಬೆಲ್ಲ ಸಾಕಷ್ಟು ಮಣ್ಣು ಎಲ್ಲ ತೆಗ್ದು ಸರ್ ಸ್ವಲ್ಪ ಸರ್ ಅಷ್ಟೇ ಬೀಸ್ ಒಂದ್ ಜರ ಹಚ್ಚಿನ್ರಿ ಈಗ ರೀ. ಇನ್ನು ಮುಂಚೆ ಹಚ್ಬೇಕ್ರಿ ಮಾತ್ರಿ. ಟ್ರ್ಯಾಕ್ಟರ್ ಎಲ್ಲ ಇದೆ. ಟ್ರ್ಯಾಕ್ಟರ್ ಎಲ್ಲ ನಮ್ದು ಸರ್ ಎಲ್ಲ ಮನೆ ಎಲ್ಲ ಇದೆ. ಎಲ್ಲ ರೀ. ಹ್ಞೂ ರೀ ಎಲ್ಲ ಇದೆ. ಸರಿಯಾಗಿ ಇದನ್ನ ಯೂಸ್ ಮಾಡ್ತಾ ಇಲ್ಲ. ಯೂಸ್ ಆಗ್ತಾ ಇಲ್ಲ ಸರ್. ಮಾಡ್ಬೇಕು ಸಿಕ್ಕ ಬೆಳಗ್ಗೆ ಬೆಳತಾನೆ ಜತ್ತಂಗಿಲ್ರಿ ಮಾಡ್ಬೇಕಂತ ಕೇಳಿಸಿ. ನಾಟಿ ಕೋಳಿ ಫಾರಂ ಮಾಡಿದ್ರು ಸಾಕಲ್ಲ? ಸಾಕ್ರಿ ಸರ್ ಅಷ್ಟೇ ರೀ ನಾಟಿ ಕೋಳಿ. ಹ್ಞೂ ರೀ ಫಾರಂ ಮಾಡ್ಬಿಟ್ರೆ ಸಾಕು ನಿಮ್ಗೆ ಏನು ಬೇಡ. ಹ್ಞೂ ರೀ ಸರ್. ಇಲ್ಲೆಲ್ಲ ಇದಾಕಿದ್ರೇನು? ಇಲ್ಲ ಪಾಮ್ ಗಿಡಗಳು ಇದಾವೆ ಸರ್ ಎಲ್ಲ ರೀ. ನೋಡ ಹಸುಗಳು ಏನು ಅದಿಲ್ಲ ಅಭಿವೃದ್ಧಿ ಆಗಿಲ್ಲ. ಅಭಿವೃದ್ಧಿ ಇಲ್ರಿ. ಹಸುನ ಅಭಿವೃದ್ಧಿ ಅದು ನೋಡಿ ಸರ್ ಅದು ಕನಿಷ್ಠ ಅದು ತಂದು 12-13 ವರ್ಷ ಆಯ್ತ್ರಿ. ಇನ್ನೂ ಕಟ್ಟಿ ಇಳಿತಾನೆ ಇಲ್ಲ ರೀ. ನೋಡ್ರಿ ಅದೇ ಪ್ರಾಬ್ಲಮ್ ನೋಡಿ. ಹ್ಞೂ ರೀ ಯಾವ ಆರೋಗ್ಯವಾಗಿಲ್ಲ ಗೊತ್ತಾಗ್ಬಿಡ್ತದೆ ನೋಡಿದ ತಕ್ಷಣ. ಜನನ ಆರೋಗ್ಯವಾಗಿಲ್ಲ. ಅವು ಹಂಗೆ ಆಗ್ಬಿಟ್ಟವ್ರಿ. ಇದೆಲ್ಲ ನೀವೇನ್ ಹಾಕಿದ್ರಿ? ಇದು ಯಾವ ಸರ್ ಮೆಕ್ಕೆಜೋಳ ಮರಣ ಏನದು? ಇದು ಸರ್ ಅದು ಇದು ತರ ಇದು ನುಗ್ಗಿಕಾಯಿ ರೀ. ಅಲ್ಲ ಇದು ಈ ಪಾಮ್ ಆಯಿಲ್ ಸರ್ ಇವರು ಅದು ಹಾಕಿದ್ರ ಮುಂಚೆ? ಹ್ಞೂ ಸರ್. ಇದು ಈಗ ಹ್ಞೂ ರೀ ಇದೆಲ್ಲ 5 ಎಕರೆ ಇದೆ. 5 ಎಕರೆ ಇದಾವೆ. ಸೊ ಎಲ್ಲದಕ್ಕೂ ನೀವು ಇಲ್ಲಿ ಬಂದ್ರೇನೆ ಆಗೋದು. ಹ್ಞೂ ಸರ್ ಅರ್ಥ ಆಯ್ತಲ್ಲ? ನೀವು ಇಲ್ಲಿ ಬಂದು ಕೂತ್ಕೋರಿ ಎಲ್ಲ ಕೆಲಸ ಆಗ್ತದೆ. ಇಷ್ಟು ಜನ 9 ಜನ ಇದ್ರಿ. ಹೌದು ಸರ್. ಬೆಳಗ್ಗೆ ಎಲ್ಲ ಸೇರಿ ಒಂದು ಕೆಲಸ ಮಾಡಿದ್ರೆ ಮುಗಿದೈತಲ್ರಿ. ಎಲ್ಲಾಗ ಒಂದ್ 1 hour 2 hour ಕೆಲಸ ಮಾಡಿ ಸಾಕ್ರಿ ಅಷ್ಟೇ ರೀ. ಬೆಳಗ್ಗೆ 2 hour ಸಾಯಂಕಾಲ 2 hour ಅಷ್ಟೇ ರೀ. ಇನ್ನೇನ್ ಕೆಲಸ ಮಾಡ್ಬೇಕಾಗಿಲ್ಲ. ನಾವೆಲ್ಲ ಜನ ಇಲ್ದ್ರೆ ಒದ್ದಾಡ್ತಾ ಇದೀವಿ. ನಾವೆಲ್ಲ ಒಬ್ಬ ಮಗ ಇದ್ದಾನೆ ಅವ್ನ ಏನ್ ಮಾಡಂಗಿಲ್ಲ ಓಡೆಯಂಗಿಲ್ಲ ಬಡಿಯಂಗಿಲ್ಲ. 4 ಜನ ಮಕ್ಳಿದ್ರೆ ಎಲ್ಲ ಕೆಲಸ ಮಾಡ್ತಾರೆ ಸರ್. ಹೌದಲ್ಲ? ಹೌದ್ರಿ. ಒಬ್ನು ಓದಕ್ ಹೋಗ್ತಾನೆ, ಇನ್ನೊಬ್ಬ ಕೆಲಸ ಮಾಡ್ತಾನ್ರಿ, ಇನ್ನೊಬ್ಬ ರಜೆ ಇರ್ತದ್ರಿ. ಯಾರೋ ಒಬ್ರು ಜನ ಮಂದಿ ಇರ್ತಾರೆ. ಇರ್ತೀವಲ್ರಿ. ಭೂಮಿ ತಾಯಿನೇ ಕಾಪಾಡೋದು. ಹೌದ್ರಿ. ಈಗ ನೀವೆಲ್ಲ ಜಮೀನ್ ಮಾರ್ಕೊಂಡ್ರೆ ನಾಳೆ ಬೆಳಗ್ಗೆ ಮಕ್ಕಳಿಗೆಲ್ಲ ಚಿಪ್ ಕೊಡ್ಬೇಕಾಗ್ತದೆ. ಚಿಪ್ಪೆ ದಯವಿಟ್ಟು 1 ಎಕರೆ ಮಾರ್ಬೇಡಿ. ಇಲ್ಲ ಸರ್ ಇಲ್ಲ. ಒಳ್ಳೆ ಮನೆ ಇಟ್ಕೊಂಡು ನೀವೇನು ಆಸ್ತಿ ಕೊಡ್ಬೇಡ ಅವ್ರಿಗೆ. ಎಜುಕೇಶನ್ ಇಲ್ಲಾಂದ್ರೆ ಪರವಾಗಿಲ್ಲ. ಅವ್ರಿಗೆ 5 ಎಕರೆ ಜಮೀನ್ ಕೊಟ್ರೆ ಸಾಕು ಸರ್. ಸರಿ 5 ಎಕರೆ ಜಮೀನ್ ಇರೋನು ಮುಂಚೆ ಹೇಳಿದಾರೆ ಕೈವಾರ ತಾತ ಇವರು ಹೇಳಿದಾರೆ ಭೂಮಿ ಅಲ್ಲ ಬಂಗಾರ ಭೂಮಿ ಬಂಗಾರ ಆಗುತ್ತೆ. ಬಂಗಾರ ಸುಳ್ಳಲ್ರಿ. ಭೂಮಿ ಬಂಗಾರವಾಗುತ್ತೆ, ಬಂಗಾರ ಮಾಯವಾಗತ್ತೆ. ಹೌದ್ರಿ. ಅರ್ಥ ಆಯ್ತಲ್ರಿ? ಅದು ಬಂಗಾರ ಮಾಯ ಆಗ್ತಾ ಇದ್ರಿ. ಭೂಮಿ ಬಂಗಾರ ಆಗ್ತಾ ಇದ್ರಿ. ಆಯ್ತಾ? ಈಗ ಎಲ್ಲಿಂದ ಎಲ್ಲನ ಹೋಗ್ಲಿ 25 ಲಕ್ಷ ಎಕರೆ ಇದ್ರಿ. ಈಗ ಇಲ್ಲೆಷ್ಟಿದ್ರಿ? ಇಲ್ಲಿ 1,20,00,000 1 ಕೋಟಿ ಐತಿ. ಮತ್ತೆ ಹೆಂಗ್ರಿ? ಮತ್ತೆ ಅದಕ್ಕೆ ಅದೇ ಅವ್ರಿಗೆ ಅವ್ರು 5 ಎಕರೆ ಕೊಟ್ರೆ ನೀವೇನು ಕೊಡ್ಬೇಕಾಗಿಲ್ಲ. ನೀವ್ ಅಂತ ಮನೇಲಿ ಕೂತ್ಕೊಂಡು ನೀವೇ ಅಲ್ಲಿ ಮಾರ್ಕೊಂಡು ಕೂತ್ಕೊಂಡು ತಿನ್ಕೊಂಡಿದ್ರೆ ಇಲ್ಲಿ ಬರೋದ್ಗೆಲ್ಲ ಖಾಲಿ ಆಗ್ಬಿಡ್ತಾವ. ಬರುತ್ತೆ ಹಂಗಾಗ್ಬಿಟ್ಟು ಸರ್. ಈಗ ಬೇಡ, ದಯವಿಟ್ಟು ಇಲ್ಲ ಮನೆ ಕಟ್ಟಕ್ಕೆ ಬೇಕಾದ್ರೆ ಸಾಲ ಮಾಡಿ. 1 ಎಕರೆ ಮಾರಿ ಒಳ್ಳೆ ಮನೆ ಕೂತ್ಕೊಡ್ರಿ. ನೀವು ತಗೊಂತೀರಿ ಮಾರಿಯೋದೆಲ್ಲ. ರೈಟ್ ಸರ್. ಏನ್ ಮಾರೀರಿ ಎಲ್ಲ ವಾಪಸ್ಸು. ಆಯ್ತು ಸರ್ ಅಷ್ಟೇ ಮಾಡೋಣ. ತಗೋಬೋದ್ರಿ. ರೈಟ್ ಹೌದು ಸರ್. ಮನೆ ಒಳ್ಳೇದಿದ್ರೆ ಮನೆ ಒಳ್ಳೆ ಮನೆ ಕೂತ್ರೆ ಏನು ನೀವು ಮಾರೀರಿ ಎಲ್ಲ ವಾಪಸ್ ತಗೋಬೋದು. ರೈಟ್ ಸರ್. ಹೌದು. ನಾನು ಅದನ್ನೇ ಹೇಳ್ತೀನಿ, ಧೈರ್ಯ ಮಾಡಿ ಸಾಲ ಮಾಡಿ ಮನೆ ಒಳ್ಳೆ ಮನೇಲಿ ಕೂತ್ಕೊಳ್ಳಿ. ಆ ಮನೆ ದುಡ್ಡೆಲ್ಲ ವಾಪಸ್ ಬರ್ತದೆ. ಅರ್ಥ ಆಯ್ತಲ್ಲ? ನಮ್ಮ ಮನೆ ನಮ್ಮ ಜೀವನ. ನಮ್ಮ ಮನೆ ಜೀವನ. ಹೌದು ಸರ್. ಹೌದು.
ನಮ್ಮ ಮನೆ ನಮ್ಮ ಮಕ್ಕಳ ಜೀವನ ಮಕ್ಕಳ ಜೀವನ ಹಿಂಗಿರುತ್ತೆ. ಹೌದು ಸರ್. ಓಕೆರೆ ಒಳ್ಳೇದಾಗ್ತದೆ ಮಾಡ್ರಿ. ನಾನು ಆಯ್ತು. ಪ್ಲಾನ್ ಕಳಿಸ್ತೀನಿ. ಯಾಕೆ ಸರ್? ಒಳ್ಳೆ ಆಯ ಹಾಕಿ ಧ್ವಜ ಹಾಕಿ ಮಾಡಿ ಕಳಿಸ್ತೀನಿ. ಯಾಕೆ ಸರ್? ಎಲ್ಲ 9 ಜನ ಮಕ್ಕಳು ಹ್ಞೂ ಸರ್. ಹಿಂಗೆ ಎದ್ದೇಳ್ಬೇಕು ಮೇಲೆ. ಯಾಕೆ ಸರ್? ಓಕೆನಾ? ಓಕೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.